ಗುಬ್ಬಿಯಲ್ಲಿ ಓಡಾಡ್ತಾ ಇರೋ ಕಾರಿನ ಪ್ರಕರಣಕ್ಕೆ ಸಿಕ್ತು ಟ್ವಿಸ್ಟ್. ಆ ಕಾರು ಹಿರಿಯ ಪೊಲೀಸ್ ಅಧಿಕಾರಿಗೆ ಸೇರಿದ್ದ. ಗುಬ್ಬಿ ಪಟ್ಟಣದ ತಹಸೀಲ್ದಾರ್ ಸೇರಿ ಹಲವೆಡೆ ಪೊಲೀಸ್ ಸ್ಟಿಕ್ಕರ್ ಇರೋ ಆಲ್ಟೋ ಕಾರ್ ಸಂಚಾರ ಮಾಡಿದ್ದು, ಆ ಕಾರು ಯಾರಿಗೆ ಸೇರಿದ್ದು ಅನ್ನೋದು ಸಾರ್ವಜನಿಕರಲ್ಲಿ ಅನುಮಾನ ಮೂಡಿತು. ಪೊಲೀಸ್ ಸ್ಟಿಕ್ಕರ್ ಹೊಂದಿರೋ ಕಾರಿನ ಓಡಾಟದ ಬಗ್ಗೆ ಸಾರ್ವಜನಿಕರು ಪ್ರಜಾಶಕ್ತಿಗೆ ಮಾಹಿತಿಯನ್ನ ನೀಡಿದ್ರು. ಖಾಸಗಿ ವಾಹನದ ಮೇಲೆ ಪೊಲೀಸ್ ಸ್ಟಿಕ್ಕರ್ ಹಾಕುವಂತಿಲ್ಲ ಎಂದು ಗೃಹ ಸಚಿವರು ಆದೇಶವನ್ನ ಉಲ್ಲಂಘಿಸಿ ಗುಬ್ಬಿಯಲ್ಲಿ ಓಡಾಡ್ತಾ ಇದೆಯಾ ಅಂತ ಪ್ರಜಾಶಕ್ತಿ ಟೀಮ್ ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಪೊಲೀಸ್ ಸ್ಟಿಕ್ಕರ್ ಹೊಂದಿರೋ ಕಾರು ಬೇರೊಂದು ಸ್ಥಳಕ್ಕೆ ಹೋಗಿದೆ. ಇನ್ನು ಪೊಲೀಸ್ ಸ್ಟಿಕ್ಕರ್ ಹೊಂದಿರೋ ಕಾರು ಓಡಾಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ ಸ್ಟಿಕ್ಕರ್ ಹೊಂದಿರೋ ಆಲ್ಟೋ ಕಾರು ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗೆ ಸೇರಿದ್ದು ಎಂಬ ಮಾಹಿತಿ ಹೊರಬಿದ್ದಿದೆ. ಹೌದು, ಗುಬ್ಬಿಯಲ್ಲಿ ಸಂಚಾರ ಮಾಡಿರೋ ಪೊಲೀಸ್ ಸ್ಟಿಕ್ಕರ್ ಹೊಂದಿರೋ ಕಾರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಸಿಐಡಿಗೆ ಸೇರಿದ್ದಾಗಿದ್ದು, ಕಾರಿನ ಓನರ್ ತಂದೆ ಡಿಜಿಪಿ ಸಿಐಡಿ ಅಂತ ಬರ್ತಾ ಇದೆ. ಡಿಜಿಪಿ ಸಿಐಡಿಗೆ ಸೇರಿರೋ ಕಾರು ಗುಬ್ಬಿ ಪಟ್ಟಣದಲ್ಲಿ ಓಡಾಡ್ತಾ ಇದ್ದು, ಆ ಕಾರನ್ನ ಯಾರೋ ರೈತರು ಓಡಾಡಿಸಿಕೊಂಡಿದ್ದಾರಂತೆ. ಅಲ್ಲದೆ ಆ ಕಾರಿನ ಇನ್ಶೂರೆನ್ಸ್ ಅವಧಿ ಕಳೆದ ಮಾರ್ಚ್ನಲ್ಲಿಯೇ ಮುಗಿದಿದ್ರೂ ಕೂಡ ಆರ್ಟಿಒ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಎಂಬ ಅನುಮಾನ ಕಾಡ್ತಾ ಇದೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.